7:30ಗೆ ನಾನು 7:20ಗೆ ಸಿಟಿಗೆ ಹೋಗಿದ್ದವಳು ಬಂದೆ. ಇಲ್ಲಿ ಬಂದು ಅಂಗಡಿ ಹತ್ರ ಕಬ್ಬು ತೊಗೊಳ್ತಾ ಇದ್ದೆ. ಈ ಥರ ಬಗ್ಗಿ ಕಬ್ಬು ತೊಗೊಳ್ಳೋವಾಗ ಮುಂದೆಯಿಂದ ಒಬ್ಬ ಬಂದು ನನ್ನ ಕತ್ತಿಗೆ ಚೈನ್ ಈ ಥರ ತೆಗ್ದಾಗ ನಂಗೆ ಚೈನ್ ಕಿತ್ಕೊಂಡಿದ್ದಾನೆ ಅಂತ ಗೊತ್ತಿಲ್ಲ, ಏನೋ ಬಂತಲ್ಲ ಅಂತ ಹಿಂಗೆ ಮುಟ್ಟು ನೋಡಿದಾಗ ಚೈನ್ ಇಲ್ಲ. ತಕ್ಷಣ ನಾನು ಅಂದೆ. ಬಟ್ ಪಾಪ ಇವರೆಲ್ಲ ಏನು ಅಂದ್ಕೊಂಡಿದ್ದಾರೆ, ಸ್ಕಿಡ್ ಆಗಿದೆ ಗಾಡಿ, ಟಚ್ ಮಾಡ್ಕೊಂಡು ಹೋಗಿ ಜನ ಬಂದು ಮುತ್ಕೊಂಡ್ರು. ಅಷ್ಟರೊಳಗೆ ಅವ್ನು ಅಲ್ಲೋಗಿದ್ದ. ಆಮೇಲೆ ನಾನು ಚೈನು ಅಂದೆ. ಅಷ್ಟೊತ್ತಿಗೆ ಅವನು ಗಾಡಿ ಸ್ಕಿಡ್ ಆಗಿದ್ದು ಮತ್ತೆ ಹತ್ಕೊಂಡು ಓಟೋದ ಸರ್, ಚೈನ್ ಕಿತ್ಕೊಂಡು. ಅಂದರೆ ಸಂಕ್ರಾಂತಿ ಹಬ್ಬ ಹಿಂದೆ ಬುಧವಾರ ಅದಾಗಿದ್ದು. ಮುಂದೆ ಆಗಿದ್ದು ಒಂದು ದಿವಸ ಆಗಿತ್ತು. ನಾನು ಎಳ್ಬೀರ್ಬೇಕು ಅಂದ್ಕೊಂಡು ಹಬ್ಬದ ದಿವಸ ಫ್ರೀ ಇರಲಿಲ್ಲ. ನೆಕ್ಸ್ಟ್ ಡೇ ನನಗೆ ರಜಾ ಇತ್ತು, ಅದಕ್ಕೋಸ್ಕರ ಎಳ್ಬೀರನಂತ ಕಬ್ಬೆತ್ಕೊಳಕ್ಕೆ ಬಗ್ಗೆ. ಸುರಕ್ಷತೆ ಎಲ್ಲಿದೆ ಅಮ್ಮ? ಸುರಕ್ಷತೆ ಅನ್ನೋದೇ ಇಲ್ಲ ಸರ್, ಇವಾಗ ಸುರಕ್ಷತೆನೇ ಇಲ್ಲ, ಕಷ್ಟ ಹೆಣ್ಮಕ್ಳು. ಅಂದರೆ ಈ ಹಿಂದೆ ಮತ್ತಿನ್ನೊಂದ್ಸರಿ ಯಾವಾಗಲೂ ಆಗಿತ್ತು? ಅದು ನಂದನ ಒಂದು 5-6 ಇಯರ್ಸ್ ಬ್ಯಾಕ್ ಸರ್. ಅವಾಗೂ ಹೀಗೆ ದೇವಸ್ಥಾನಕ್ಕೆ ಹೋಗೋವಾಗ ಚೈನ್ ಕಿತ್ತಿದ್ದು. ಯಾರು ಅಂತ ನನಗೆ ಗೊತ್ತಿಲ್ಲ. ಆ ಅಡ್ರೆಸ್ ಕೇಳೋ ನೆಪದಲ್ಲಿ ಬಂದು ಚೈನ್ ಕಿತ್ಕೊಂಡೋದ್ರು. ಆಮೇಲೆ ಪೊಲೀಸವರು ಖಂಡಿತ ರಿಕವರ್ ಮಾಡಿಕೊಟ್ರು. ಅದು ಮತ್ತೆ ಈಗ 6 ಇಯರ್ಸ್ ಆದಮೇಲೆ ಮತ್ತೆ ಈಗ ಆಗಿದೆ ಸರ್. ಸೇಫ್ಟಿ ಇದೆಯಾ? ಸೇಫ್ಟಿ ಖಂಡಿತ ಇಲ್ಲ. ನಾವು ಒಬ್ಬೊಬ್ಬರೇ ಓಡಾಡೋದೇ ಕಷ್ಟ ಆಗಿದೆ.